ಹೇ ಎವ್ರಿವಾನ್, ನಾನು ನಿಮ್ಮ ದಿನವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್, ನನ್ನ ಮಗಳು 3 ಜನ ಸೇರಿ ಒಂದು ನರ್ಸರಿಗೆ ಹೋದ್ವಿ. ಆ ನರ್ಸರಿ ಎಲ್ಲಿ ಬರುತ್ತೆ, ನಾನು ಯಾವ್ಯಾವ ಪ್ಲಾಂಟ್ ತಗೊಂಡೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇವತ್ತು ಇಲ್ಲಿಗೆ ಬರೋಕ್ಕೆ ರೀಸನ್ ಏನಂತ ಹೇಳಿದ್ರೆ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ಅಂತ. ಸೊ ನಮ್ಗೆ ಏನು ಖುಷಿ ಅನ್ಸುತ್ತೋ ನಮ್ಮ ಜೀವನದಲ್ಲಿ ಅದನ್ನ ನಾವು ಮಾಡಬೇಕು ಅನ್ನೋ ರೀಸನ್ನಿಂದ ಪ್ಲಾಂಟ್ ನಮಗೆ ಯಾವತ್ತೂ ಖುಷಿ ಕೊಡುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ನರ್ಸರಿಗೆ ಬಂದೆ. ಈ ನರ್ಸರಿ ಬಂದ್ಬಿಟ್ಟು ಇರೋದು ಸಕಲೇಶಪುರದಿಂದ ಸ್ವಲ್ಪ ಮುಂದೆ ಬಂದ್ರೆ ಬಾಳ್ಳುಪೇಟೆ ಅಂತ ಒಂದು ಟೌನ್ ಇದೆ. ಸೊ ಆ ಟೌನಲ್ಲಿ ಹೈವೇ ನರ್ಸರಿ ಅಂತ ಹೇಳ್ಬಿಟ್ಟು ಈ ನರ್ಸರಿ ಇರೋದು. ನನ್ನ ಫ್ರೆಂಡ್ ಬಂದು ಕೂರ್ಗಿಸ್ ಅವರು. ಸೊ ಆಕ್ಚುಲಿ ನಮಗೆ ಈಚೆ ಎಲ್ಲ ನೆನಪಾಗೋದೇನಂದ್ರೆ, ಕೂರ್ಗಿಸ್ ಅಂತ ಹೇಳಿದ್ರೆ ಅವ್ರ ಮನೇಲಿ ಆಂಥೋರಿಯಂ ಪ್ಲಾಂಟ್ಸ್ ತುಂಬಾ ಚೆನ್ನಾಗಿ ಬೆಳೀತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಅದನ್ನ ಹೆಂಗೆ ಕೇರ್ ಮಾಡಬೇಕು, ಯಾವ್ದನ್ನ ಬೆಸ್ಟ್ ಅಂತ ಗೊತ್ತಿರುತ್ತೆ. ಸೊ ಹಂಗಾಗಿ ನಾನು ಅವ್ರನ್ನ ಕರ್ಕೊಂಡು ಬಂದೆ. ಅವ್ರು ನನಗೆ ಕೆಲವೊಂದು ಪ್ಲಾಂಟ್ಸ್ ಆಂಥೋರಿಯಂ ಪ್ಲಾಂಟ್ ಇದು ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು. ಸೊ ನಾನು ಆ ಪ್ಲಾಂಟ್ಸ್ ಅನ್ನು ತಗೊಂಡಿದ್ದೀನಿ. ಹಾಗೆ ಆಂಥೋರಿಯಂ ಜೊತೆಗೆ ನಾನು ಇನ್ನೂ ಕೆಲವೊಂದು ಪ್ಲಾಂಟ್ಸ್ ಅನ್ನ ತಗೊಂಡಿದ್ದೆ. ಸೊ ಅದು ಯಾವ ಪ್ಲಾಂಟ್ ಅಂತ ಈ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ನಾನು ಟ್ರೈನ್ ಅಪ್ ಮಾಡ್ತಾ ಇದ್ದೆ, ವಿಡಿಯೋ ಆ ಥರ ತೆಗಿ, ಈ ಥರ ತೆಗಿ ಅಂತ. ಅವಳಿಗೆ ತುಂಬ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ವಿಡಿಯೋ ಏನೋ ತೆಗಿಯಕ್ಕೆ ಬರಲ್ಲ. ಬಟ್ ಆದರೂ ಕೆಲವೊಂದು ವಿಡಿಯೋದನ್ನು ತೆಗೆದುಕೊಟ್ಲು ನನಗೆ. ಬಿಕಾಸ್ ನನಗೆ ಅಂತ ಅವಳೊಬ್ಳು ಬೆಸ್ಟ್ ಕಂಪನಿ ಇರೋದು ಅವಳೊಬ್ಳೇನೆ. ಹಾಗಾಗಿ ನಾನು ಅವಳಿಗೆ ಎಲ್ಲ ಟ್ರೈನ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಎಲ್ಲಿ ಹೋದ್ರೂ ಅವಳು ನನಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳೋಳು. ಸೊ ನೆಕ್ಸ್ಟ್ ನಾನು ಕೆಲವೊಂದು ಪ್ಲಾಂಟ್ಸ್ ತೊಗೊಂಡಿದ್ರಲ್ಲಿ ಆಂಥೋರಿಯಂ 3 ತಗೊಂಡೆ. ಅದರಲ್ಲಿ ಒಂದಕ್ಕೆ 300 ಕೊಟ್ಟೆ, ಇನ್ನೂ ಎರಡಕ್ಕೆ 200 ಕೊಟ್ಟೆ. ನೆಕ್ಸ್ಟ್ ಈ ದೊಡ್ಡ ಪಾಟಿಗೆ 1500 ಕೊಟ್ಟೆ. ಸೊ ಸ್ಮಾಲ್ ಪಾಟ್ ಇದೆ ಅಲ್ವಾ, ಆ ಪಾಟಿಗೆ ನಾನು 250 ರುಪೀಸ್ ಕೊಟ್ಟಿದ್ದೀನಿ. ಹಾಗೆಯೇ ಬೋಗನ್ ವಿಲ್ಲೈ ತಗೊಂಡೆ 3. ಬೋಗನ್ ವಿಲ್ಲೈ ಒಂದೊಂದಕ್ಕೆ 160 ರುಪೀಸ್. ಹಾಗೆ ಈ ಪ್ಲಾಂಟಿಗೆ ನಾನು 175 ರುಪೀಸ್ ಕೊಟ್ಟಿದ್ದೆ. ನಾನು ರಿಪೋರ್ಟ್ ಮಾಡುವಷ್ಟೊತ್ತಿಗೆ ನನ್ನ ಸ್ಕೂಲಿನ ಸ್ಟಾಫ್ ಬಂದರು. ಸೊ ಹಾಗಾಗಿ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅವ್ರಿಗೆ ಮಾತಾಡ್ಸೋಣ, ಟ್ರೀಟ್ ಮಾಡೋಣ ಅಂತ ಒಳಗಡೆ ಕರ್ಕೊಂಡು ಹೋದೆ. ಸೊ ನೆಕ್ಸ್ಟು ಇದರಲ್ಲಿ 3 ಪ್ಲಾಂಟ್ಲೆಟ್ ಸಪ್ರೇಟ್ ಮಾಡಿಕೊಂಡೆ. ತುಂಬ ಪ್ಲಾಂಟ್ಲೆಟ್ ಇತ್ತು, ಅದನ್ನು 3 ಪಾರ್ಟಾಗಿ ಮಾಡಿಕೊಂಡು ಸಪ್ರೇಟಾಗಿ ರಿಪೋರ್ಟ್ ಮಾಡಿಕೊಂಡೆ. ಸೊ ನೆಕ್ಸ್ಟು ಒಂದಕ್ಕೆ ಮಾತ್ರ ಪಾಟ್ ಇತ್ತು ನನ್ನ ಹತ್ರ ಸದ್ಯಕ್ಕೆ ಚೆನ್ನಾಗಿ ಪಾಟ್ ಅಂತ. ಸೊ ಇನ್ನೂ ಎರಡನ್ನು ಹಾಗೆಯೇ ಸ್ಮಾಲ್ ಪಾಟ್ಗೆ ಹಾಕ್ಬಿಟ್ಟು ಅದನ್ನು ರಿಪೋರ್ಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ನನ್ನ ಮಗಳು ಆಗಾಗ ಬಂದು ಡಿಸ್ಟರ್ಬ್ ಮಾಡ್ತಾ ಕೂತಿರೋಳು. ನಮಗೆ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಮಣ್ಣಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಮಣ್ಣು ಸಿಗುತ್ತೆ. ಬಟ್ ಅದೇ ಸಿಟಿ ಕಡೆ ಆದರೆ ದುಡ್ಡು ಕೊಟ್ಟು ಅದನ್ನು ನೀವು ತೊಗೊಂಡಿರ್ತೀರಾ, ಮಣ್ಣಿಗೂ ಇಷ್ಟು ಕೆಜಿಗೆ ಇಷ್ಟು ಅಥವಾ ಚೀಲಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಟು ತೊಗೊಂಡಿರ್ತೀರಾ. ಬಟ್ ನನಗೆ ಯಾರು ಹೆಲ್ಪಿಗೆ ಇಲ್ಲದೆ ಇರೋದ್ರಿಂದ ನಾನು ಎಲ್ಲ ಪ್ಲ್ಯಾಂಟನ್ನು ಇವತ್ತೇ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ನಾನು ಬಂದುಬಿಟ್ಟು ಆಂಥೋರಿಯಂ ಪ್ಲಾಂಟನ್ನು ರಿಪೋರ್ಟ್ ಮಾಡ್ತಾ ಇದ್ದೆ. ನನ್ನ ಹತ್ರ ಆಲ್ರೆಡಿ 4 ಆಂಥೋರಿಯಂ ಪ್ಲಾಂಟ್ಸ್ ಇತ್ತು, ಬಟ್ 2 ಪಾಟು ಹಾಗೆ ಖಾಲಿ ಉಳಿದಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಆ ಹಳೆ ಖಾಲಿ ಉಳಿದಿದ್ದ ಪಾಟಿಗೆ ಈ ಆಂಥೋರಿಯಂನ ನಾನು ರಿಪೋರ್ಟ್ ಮಾಡಿಕೊಂಡೆ. ಬಟ್ ಇವತ್ತೊಂದಿದ್ದ ಎಲ್ಲ ಪ್ಲ್ಯಾಂಟನ್ನು ರಿಪೋರ್ಟ್ ಮಾಡೋಕ್ಕೆ, ಮಣ್ಣು ತಂದುಕೊಡೋಕ್ಕೆ ನನಗೆ ಹೆಲ್ಪಿಗೆ ಯಾರೂ ಇರಲಿಲ್ಲ. ಸೊ ಹಾಗೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿಕೊಂಡೆ. ಹಾಗೆ ರಿಪೋರ್ಟ್ ಮಾಡಿದ ಪ್ಲ್ಯಾಂಟ್ ಸ್ವಲ್ಪ ಮಣ್ಣಾಗಿತ್ತು, ಅದನ್ನು ನೀರು ಹಾಕಿ ಒರೆಸ್ಕೊಂಡೆ. ಹಾಗೆಯೇ ಈ ದೊಡ್ಡ ಪಾಟನ್ನು ಯಾಕೆ ತಂದಿದ್ದೆ ಅಂತ ಹೇಳಿದ್ರೆ, ಈ ಪ್ಲ್ಯಾಂಟನ್ನು ರಿಪ್ಲೇಸ್ ಮಾಡಬೇಕು ಅಂದ್ಕೊಂಡು ತೊಗೊಬಂದಿದ್ದೆ. ಬಟ್ ಇವತ್ತು ಆಗಲಿಲ್ಲ ಆ ಕೆಲಸ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.